ವೆಜ್ ಫುಡ್ ಮ್ಯಾನ್ಯಲ್ಗೆ ಸ್ವಾಗತ. ಇವತ್ತು ನಾವು ತುಂಬಾ ಬೇಗನೆ ಹಾಗೆ ಸಿಂಪಲ್ ಆಗಿರುವಂತ ದೊಣ್ಣೆ ಮೆಣಸಿನಕಾಯಿ ಫ್ರೈ ಪಲ್ಯನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಸಹಜವಾಗಿ ಈ ಪಲ್ಯನ ಸ್ವಲ್ಪ ಖಾರನೇ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಉತ್ತರ ಕರ್ನಾಟಕದ ಸೈಡ್ ಅಲ್ಲಿ ಈ ತರದ ಜವಾರಿ ದೊಣ್ಣೆ ಮೆಣಸಿನಕಾಯಿ ನಿಮಗೆ ಆರಾಮಾಗಿ ಸಿಗುತ್ತೆ. ಇದು ಬಹಳ ಖಾರವಾಗಿರುತ್ತದೆ. ಹಾಗಾಗಿ ನಾನಿಲ್ಲಿ ಬೀಜಾನ ಎಕ್ಸ್ಕ್ಲೂಡ್ ಮಾಡ್ತಾ ಇದ್ದೀನಿ. ಬೀಜಾನು ಹಾಕ್ಬಿಟ್ರೆ ತುಂಬಾ ಖಾರ ಬರುತ್ತೆ. ಒಂದ್ ವೇಳೆ ನಿಮ್ಗೆ ಜವಾರಿ ದೊಣ್ಣೆ ಮೆಣಸಿನಕಾಯಿ ಸಿಕ್ಕಿಲ್ಲ ಅಂದ್ರೆ ನೀವು ಸಹಜವಾಗಿ ಸಿಗುವಂತ ಈ ರೀತಿ ಕ್ಯಾಪ್ಸಿಕಮ್ಸ್ ನ ಕೂಡ ಯೂಸ್ ಮಾಡಬಹುದು. ಆದ್ರೆ ಈ ರೀತಿ ಕ್ಯಾಪ್ಸಿಕಮ್ಸ್ ನ ಯೂಸ್ ಮಾಡಿದಲ್ಲಿ ತುಂಬಾ ಖಾರವಾಗಿರುವಂತ ಹಸಿ ಮೆಣಸಿನಕಾಯಿನ ಹಾಕೊಳ್ಳಿ. ಈ ಪಲ್ಯ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ ನಲ್ಲಿ 2 ರಿಂದ 3 ಚಮಚೆಯಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆದ್ಮೇಲೆ ಅದಕ್ಕೆ ಅರ್ಧ ಚಮಚೆ ಸಾಸಿವೆ ಚಟ್ಪಟ ಆದ್ಮೇಲೆ ಅದಕ್ಕೆ ಅರ್ಧ ಚಮಚೆ ಜೀರಿಗೆ, 1/4 ಚಮಚೆ ಇಂಗು, ಒಂದ್ ಸ್ವಲ್ಪ ಕರಿಬೇವು ಸೊಪ್ಪು, ಅರ್ಧ ಚಮಚೆಯಷ್ಟು ಅರಿಶಿನದ ಪುಡಿನ ಹಾಕಿ ಇವನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪಲ್ಯಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಈಗ ಇದಕ್ಕೆ 3 ರಿಂದ 4 ಕಟ್ ಮಾಡಿ ಇಟ್ಕೊಂಡಿರುವಂತ ಹಸಿ ಮೆಣಸಿನಕಾಯಿ ಹಾಗೆ 7 ರಿಂದ 8 ಕಟ್ ಮಾಡಿ ಇಟ್ಕೊಂಡಿರುವಂತ ಖಾರವಾಗಿರೋ ದೊಣ್ಣೆ ಮೆಣಸಿನಕಾಯಿನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸುಮಾರು ಒಂದು 3 ನಿಮಿಷ ಲೋ ಫ್ಲೇಮ್ ಮೇಲೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬಾ ಸಾಫ್ಟ್ ಆಗು ಇದನ್ನ ಬೇಯಿಸ್ಕೊಳಕ್ ಹೋಗ್ಬೇಡಿ. ದೊಣ್ಣೆ ಮೆಣಸಿನಕಾಯಿ ಸ್ವಲ್ಪ ಕ್ರಂಚಿ ಆಗಿದ್ರೆ ಈ ಪಲ್ಯಕ್ಕೆ ಒಂದ್ ಸ್ವಲ್ಪ ಟೇಸ್ಟ್ ಅಂತ ಹೇಳ್ಬೋದು. ಸುಮಾರು 3 ನಿಮಿಷ ಆಗ್ತಾ ಬಂತು. ಈಗ ಗ್ಯಾಸ್ ಅನ್ನ ಆಫ್ ಮಾಡಿ ಈಗ ಇದಕ್ಕೆ 3 ಚಮಚೆಯಷ್ಟು ಫ್ರೆಶ್ ಆಗಿ ತುರಿದು ಇಟ್ಕೊಂಡಿರುವಂತ ಹಸಿ ಕೊಬ್ಬರಿನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ತಾಳ್ಸಿರೋ ಅಂತ ದೊಣ್ಣೆ ಮೆಣಸಿನಕಾಯಿ ಪಲ್ಯ ರೆಡಿ. ಆಗ್ಲೇ ಹೇಳಿರೋ ಹಾಗೆ ಈ ಪಲ್ಯನ ಖಾರವಾಗಿ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಆದ್ರೆ ನೀವು ಖಾರ ಜಾಸ್ತಿ ತಿನ್ನೋದಿಲ್ಲ ಅಂತಂದ್ರೆ ಮೆಣಸಿನಕಾಯಿ ಪ್ರಮಾಣನ ಕಡಿಮೆ ಮಾಡ್ಕೋಬಹುದು. ಈ ಪಲ್ಯ ಬಿಸಿ ಅನ್ನಕ್ಕೆ ಚಪಾತಿಗೆ ಸೂಪರ್ ಕಾಂಬಿನೇಷನ್. ಹಾಗೆ ತುಂಬಾ ಬೇಗನೆ ಆಗುವಂತ ರೆಸಿಪಿ ಇದು. ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕಕ್ಕಿರೋ ಬೆಲ್ ಐಕಾನ್ ನ ಖಂಡಿತ ಪ್ರೆಸ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.